ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಲಿಯೋ ಲೀನು ವ್ಲಾಗ್. ಗುಡ್ ಮಾರ್ನಿಂಗ್ ಟು ಆಲ್. ಇವತ್ತು ಬೆಳಗ್ಗೆ ನಾನು ಟಿಫನ್ಗೆ ಪಲಾವ್ ಮಾಡ್ತಾ ಇದ್ದೆ. ನಾನು ಹೇಗೆ ನನ್ನ ಸ್ಟೈಲಲ್ಲಿ ಪಲಾವ್ ಮಾಡ್ತೀನಿ ಅನ್ನೋದನ್ನು ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಶುರು ಮಾಡಿದೆ. ಎಸ್, ಪಲಾವ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಇವಾಗ ಪಲಾವ್ಗೆ ಏನೇನು ಬೇಕಪ್ಪ ಅನ್ನೋದಾದರೆ, ಈರುಳ್ಳಿ, ಟೊಮ್ಯಾಟೊ, ನಿಮ್ಮ ಇಷ್ಟ ಇರುವಂತಹ ತರಕಾರಿಗಳು. ನಾನು ಬೀನ್ಸು, ಕ್ಯಾರೆಟು ಮತ್ತು ಪೊಟ್ಯಾಟೊ ತೊಗೊಂಡಿದ್ದೀನಿ. ಇದಕ್ಕೆ ಫ್ರೋಝನ್ ಪೀಸು ಮತ್ತು ಕಾಲಿಫ್ಲವರ್ ಕೂಡ ಹಾಕ್ಬೋದು. ನಾನು ಇರಲಿಲ್ಲ ಅಂತ ಹೇಳಿ ಇವೇ 3 ತೊಗೊಂಡಿದ್ದೀನಿ. ಅದರೊಟ್ಟಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸು ಮತ್ತು ಹಸಿ ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ. ಇದರ ಜೊತೆಯಲ್ಲಿ ಒಗ್ಗರಣೆಗೆ ಹಾಕಲಿಕ್ಕೆ ಪಲಾವ್ ಎಲೆ, ಚಕ್ಕೆ, ಕಲ್ಲು ಹೂವು ಮತ್ತು ಏಲಕ್ಕಿ ಇಷ್ಟನ್ನು ತೊಗೊಂಡಿದ್ದೀನಿ. ಎಸ್, ಈಗ ಫಸ್ಟು ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹೆಚ್ಚು ಹಾಕಬೇಕು, ಜಾಸ್ತಿ ಹಾಕಬೇಕು. ಎಸ್, ಇವಾಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸು, ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ, ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ. ಎಸ್, ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಆಯಿಲ್ ಜೊತೆಯಲ್ಲಿ 1-2 ಸ್ಪೂನು ಗೀ ಹಾಕ್ತೀನಿ, 1-2 ಸ್ಪೂನು ತುಪ್ಪ ಹಾಕ್ತೀನಿ. ಆಯಿಲ್ ಬಿಸಿ ಆಯಿತು. ಇವಾಗ ಅದಕ್ಕೆ ನಾವೇನು ತೊಗೊಂಡಿದ್ವಿ ಅಲ್ಲ ರಾ ಮಸಾಲಾಸ್, ಅವನ್ನ ಹಾಕಬೇಕು. ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಕಲ್ಲು ಹೂವು. ಎಸ್, ಅದಷ್ಟು ಸ್ವಲ್ಪ ರೋಸ್ಟ್ ಆಗಲಿ. ಎಸ್, ಇದೆಲ್ಲ ಒಂದು ಅರೋಮಾ ಬರುತ್ತೆ, ಅದು ಓಕೆ, ಒಂದು ಸ್ಮೆಲ್ ಬರುತ್ತೆ ಇದರದ್ದು. ಸ್ಟಾರ್ ಹೂದು ಮತ್ತು ಆ್ಯಂಡ್ ಕಲ್ಲು ಹೂದು. ನಾನು ಸ್ಟಾರ್ ಹೂವು ಹಾಕಿಲ್ಲ ಇವತ್ತು, ಕಲ್ಲು ಅಷ್ಟೇ ಹಾಕಿದ್ದೀನಿ. ಮತ್ತು ಏಲಕ್ಕಿ ಹಾಕಲ್ಲ ನಾನು ಇದಕ್ಕೆ, ಇಟ್ಸ್ ಯುವರ್ ಆಪ್ಷನಲ್. ಎಸ್, ಈ ಸ್ಮೆಲ್, ಈ ಅರೋಮಾ ಬಂದ ತಕ್ಷಣ ಇದಕ್ಕೆ ಈರುಳ್ಳಿ ಹಾಕೋಣ. ಇವಾಗ ಸ್ಪೈಸಸ್ ಎಲ್ಲ ಒಂದು ಸ್ಮೆಲ್ ಬರುತ್ತೆ, ಅದು ಆ ಒಂದು ಗುಡ್ ಅರೋಮಾ ಬಂದ ತಕ್ಷಣ ಇದಕ್ಕೆ ಆನಿಯನ್ ಹಾಕೋಣ. ಆನಿಯನ್ ಒಂಚೂರು ಟ್ರಾನ್ಸ್ಲೂಸೆಂಟ್ ಆಗಲಿ, ಓಕೆ. ಒಂದು ಜಸ್ಟ್ 2 ಮಿನಿಟ್ಸ್ ಅದನ್ನು ಹಾಗೆ ಬಾಡಿಸೋಣ. ಈರುಳ್ಳಿ ಇಷ್ಟ ಆದರೆ ಸಾಕು. ಇವಾಗ ನಾವೇನು ಮಾಡೋಣ, ಇದಕ್ಕೆ ನಾವು ತೊಗೊಂಡಿದ್ವಿ ಅಲ್ಲ ತರಕಾರಿಗಳು, ಅದೆಲ್ಲವನ್ನು ಆ್ಯಡ್ ಮಾಡೋಣ. ನಾನು ಹೇಳಿದೆ, ನಾನು ಜಸ್ಟು ಆಲೂಗೆಡ್ಡೆ, ಬೀನ್ಸು ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ನೀವು ಆಪ್ಷನಲ್, ಇದಕ್ಕೆ ಕಾಲಿಫ್ಲವರ್ ಕೂಡ, ಹೂಕೋಸನ್ನು ಹಾಕ್ಕೊಳ್ಬೋದು. ಮತ್ತು ಫ್ರೋಝನ್ ಪೀಸು ನನ್ನ ಹತ್ರ ಖಾಲಿಯಾಗಿತ್ತು, ಸೊ ನಾನು ಫ್ರೋಝನ್ ಪೀಸ್ ಹಾಕಿಲ್ಲ. ಅದನ್ನು ಹಾಕಿದರೆ ಚೆನ್ನಾಗಾಗತ್ತೆ. ಈ ತರಕಾರಿ ಒಟ್ಟಿಗೆ ಫ್ರೋಝನ್ ಪೀಸ್ ಇದ್ದರೆ ಕೂಡ ಚೆನ್ನಾಗಿ ಅನಿಸತ್ತೆ. ಮಧ್ಯ ಮಧ್ಯ ತಿನ್ನುವಾಗ ಬಟಾಣಿ ಸಿಕ್ಕತ್ತಲ್ಲ, ಇಟ್ ವಿಲ್ ಟೇಸ್ಟ್ ನೈಸ್. ಇದನ್ನು ಒಂಚೂರು ಒಂದು 2 to 3 ಮಿನಿಟ್ಸ್ ಹಾಗೆ ಅದನ್ನು ಬಾಡಿಸ್ಕೊಳ್ಳೋಣ. ಎಸ್, ಇದು ಆಯಿಲಲ್ಲಿ ಒಂದು 2 ಮಿನಿಟ್ಸ್ ಆಗಲಿ. ಇದಕ್ಕೇ ಇವಾಗ ತರಕಾರಿಗೆ ಬೇಕು ಅಲ್ವಾ, ತರಕಾರಿಗೆ ಹಿಡಿಬೇಕಲ್ಲ ಟೇಸ್ಟಿಗೆ, ಅದಕ್ಕೆ ಸ್ವಲ್ಪ ನಾನು ಏನು ಮಾಡ್ತೀನಿ, ಸಾಲ್ಟನ್ನ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ. ಇದು ಓನ್ಲಿ ವೆಜಿಟೇಬಲ್ಸಿಗೆ. ಆಮೇಲೆ ಮತ್ತೆ ನಾವು ರೈಸ್ ಹಾಕ್ತೀವಲ್ವ, ಆವಾಗ ಮತ್ತೆ ಹಾಕಿದ್ರಾಯಿತು. ಒಂದು 2 ಮಿನಿಟ್ಸ್ ಇದು ಹೀಗೇ ಫ್ರೈ ಆಗಲಿ, ಓಕೆ. ಇದು ಹೀಗೇ ಕುಕ್ ಆಗಲಿ, 1-2 ಮಿನಿಟ್ಸ್ ವೆಜಿಟೇಬಲ್ಸು. ಇವಾಗ 1-2 ಮಿನಿಟ್ಸ್ ಆಯಿತು. ತರಕಾರಿ ಎಲ್ಲ ಒಂದು 20% ಅಷ್ಟು ಕುಕ್ ಆಗಿದೆ. ಈ ಸಮಯದಲ್ಲಿ ಏನು ಮಾಡೋಣ, ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲ, ಈ ಮಸಾಲವನ್ನು ಇದಕ್ಕೆ ಆ್ಯಡ್ ಮಾಡೋಣ. ಇದರಲ್ಲಿ ಏನಿಲ್ಲ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಹಸಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟನ್ನು ನಾವೇನು ಮಾಡಿದ್ವಿ, ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀವಿ. ಇದನ್ನು ಇವಾಗ ಈ ಒಂದು ವೆಜಿಟೇಬಲ್ಸ್ಗೆ ಆ್ಯಡ್ ಮಾಡುವ. ಈಗ ಪೂರ ಅದರದ್ದು ನಾವೇನು ಹಾಕಿದ್ದೀವಿ ಅಲ್ಲ ಮಸಾಲ, ಅದು ಆ್ಯಕ್ಚುಲಿ ಹಸಿ ಮಸಾಲ ಅಲ್ವಾ, ಯಾವುದನ್ನು ಹುರಿದಿಲ್ಲ ನಾವು. ಸೊ ಹಾಗಾಗಿ ಅದು ಪೂರ್ತಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ. ಇದು ಒಂದು 4 to 5 ಮಿನಿಟ್ಸ್ ತೊಗೊಳುತ್ತೆ. ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು ಅಂದರೆ ಒಂದು 5 ಮಿನಿಟ್ಸ್. ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಂದು ಮ್ಯೂಸಿಕ್ ಕೂಡ ಬರುತ್ತೆ.
I hope you can understand. As a mother, I'm doing. ಎಸ್ ನೋಡಿ, ಇವಾಗ ಎಣ್ಣೆ ಬಿಟ್ಕೊಂಡಿದೆ. ಇದು ಒಂದು 4 to 5 minutes ತೊಗೊಳುತ್ತೆ. ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಕುಕ್ ಆಗಬೇಕಂದ್ರೆ ಈ ಸಮಯದಲ್ಲಿ ಇವಾಗ ನಾವೇನು ಮಾಡೋಣ, ಅಕ್ಕಿನ ಆ್ಯಡ್ ಮಾಡೋಣ. ಎಸ್, ಇವಾಗ ಇದಕ್ಕೆ ಅಕ್ಕಿನ ತೊಳ್ಕೊಂಡು ಬಂದಿದ್ದೀನಿ. ನಾನು ಚಿಕ್ಕ ಕಪ್ಪಲ್ಲಿ 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಓಕೆ, 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಆ ಅಕ್ಕಿನ ತೊಳ್ಕೊಂಬಂದಿದ್ದೀನಿ. ಅದನ್ನು ಇದಕ್ಕೆ ಆ್ಯಡ್ ಮಾಡೋಣ. ಆಫ್ ಮಾಡಿದ್ದೀನಿ. ಎಸ್, ಇವಾಗ ಅದನ್ನು ಒಂದು ರೌಂಡ್ ಮಿಕ್ಸ್ ಮಾಡಿ ಈಗ ಅದಕ್ಕೆ 1:2 ರೇಷಿಯೋ, 1 ಗ್ಲಾಸ್ ಅಕ್ಕಿಲಿ 2 ಗ್ಲಾಸ್ ನೀರು ಹಾಕೋದು ಎಲ್ಲರೂ ಹಾಕೋಗೆ. ಅಥವಾ ನಿಮ್ಗೆ ಇನ್ನೂ ತುಂಬಾ ಉದುರಬೇಕು, ಬಾಸುಮತಿ ರೈಸ್ ತೊಗೊಂಡಿದ್ವಿ ಅನ್ನೋದಾದರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕಿದ್ರೆ ಸಾಕು. ನಾನಿಲ್ಲಿ ನಾರ್ಮಲ್ ಜೀರಾ ರೈಸ್ ತೊಗೊಂಡಿರೋದ್ರಿಂದ ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸ್ ನೀರನ್ನು ಹಾಕ್ತೀನಿ. ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದು, ಸಣ್ಣ ಗ್ಲಾಸ್ ಇದು, ಪುಟಾಣಿ ಗ್ಲಾಸು. ಇದರಲ್ಲಿ ನಾನೀಗ 4 ನೀರನ್ನು ಹಾಕ್ತೀನಿ. ಇವಾಗ ಈ ರೈಸು ಮತ್ತು ವಾಟರು ಎಲ್ಲ ಮಿಕ್ಸ್ ಆಗಂಗೆ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇದಕ್ಕೆ ಸಾಲ್ಟ್ ಇವಾಗ ಹಾಕೋಣ. ತರಕಾರಿಗೂ ಕೂಡ ನಾವು ಸಾಲ್ಟ್ ಹಾಕಿದ್ವಿ, ಇವಾಗ ಕೂಡ ಇದಕ್ಕೆ ಸಾಲ್ಟ್ನ ಆ್ಯಡ್ ಮಾಡೋಣ. ಎಸ್, ಒಂದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ 1 ರೌಂಡ್ ವಿಷಲ್ ಹಾಕ್ಲಿಕ್ಕಿಂತ ಮೊದಲೇ, ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮೊದಲೇ 1 ರೌಂಡ್ ಇದು ಕುದೀಲಿ, ಒಂದು ಕುದಿ ಬರಲಿ. ಕುದಿ ಬಂದಮೇಲೆ ಆಮೇಲೆ ಇದನ್ನು ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಎಸ್, ಇವಾಗ ಇದು ಒಂದು ಕುದಿ ಬರಲಿ. ಇವಾಗ ಇದು ಒಂದು ಕುದಿ ಬಂತು. ಹಾಮ ಇವಾಗ ಒಂದು ಕುದಿ ಬಂದ ಮೇಲೆ ಈಗ ಏನು ಮಾಡಿ, ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋ ಹಾಗಿದ್ದರೆ ಮಾಡ್ಕೊಳ್ಳಿ. ಖಾರ ಚೆಕ್ ಮಾಡ್ಲಿಕ್ಕೆ ಬರಲ್ಲ, ಹಸಿಮೆಣಸು ಹಾಕಿದ್ದೀವಿ ಅಲ್ಲ, ಖಾರಕ್ಕೆ ನೋಡ್ಕೊಂಡೆ ಹಾಕೋದು. ಉಪ್ಪನ್ನು ಚೆಕ್ ಮಾಡೋ ಹಾಗಿದ್ರೆ ಈ ಹಂತದಲ್ಲಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಏನು ಮಾಡೋಣ, ಟೊಮೆಟೊ ಕಟ್ ಮಾಡಿ ಇಟ್ಟಿದ್ವಲ್ವ ಆವಾಗಲೇ, ಟೊಮೆಟೊ ಹಾಕಿ ನಂತರ 1 ಲೆಮನನ್ನು ಸ್ಕ್ವೀಸ್ ಮಾಡ್ತೀನಿ. ಓಕೆ, 1 ಲೆಮನನ್ನು ಏನು ಮಾಡ್ತೀನಿ, ನಾನು ಸ್ಕ್ವೀಸ್ ಮಾಡ್ತೀನಿ. 1 ಲೆಮನ್ ಹುಳಿ ಹಾಕ್ತೀನಿ. ಹಾಂ ಜೀವ, ಇವಾಗ ಲೆಮನ್ ಹುಳಿ ಮತ್ತು ಟೊಮೆಟೊ ಹಾಕಿದ್ಮೇಲೆ ಒಂದು ನೀಟಾಗಿ ಮಿಕ್ಸ್ ಕೊಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿ 1 ವಿಷಲ್ ತೆಗೆಸಿ. 1 ವಿಷಲ್ ಎನಫ್. ಎಸ್, ಲಿಡ್ ಕ್ಲೋಸ್ ಮಾಡೋಣ. ಇದು 1 ವಿಷಲ್ ಬರಲಿ. ಕುಕ್ಕರ್ ವಿಷಲ್ ಆರ್ತು. ಇವಾಗ ನೋಡೋಣ ಹೆಂಗೆ ಬಂದಿದೆ ಅಂತ ಹೇಳಿ. ವಾಟ್ ಎ ಸೌಂಡ್. ಎಸ್, ಇಷ್ಟಾಗಿದೆ ಪಲಾವ್ ನೋಡಿ. ನೀವು ಹಸಿಕಾಯಿ ಏನಾದ್ರು ಹಾಕಿಲ್ಲ ಅಂತ ಹೇಳಿದ್ರೆ ಇದು ಕಲರ್ ಫುಲ್ ಗ್ರೀನ್ ಕಲರ್ ಬರುತ್ತೆ. ನೋಡೋಣ ಈಗ ಟೇಸ್ಟು, ಮಗಳು ಏನು ಹೇಳ್ತಾಳೆ, ಹೆಂಗೆ ಬಂದಿದೆ ಅಂತ ಹೇಳಿ ತಿಳಿಸಿ. ಪಲಾವ್ ಕೂಡ ರೆಡಿ ಆಯಿತು. ಇದ್ರ ಮಧ್ಯದಲ್ಲಿ ಏನೋ ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಲೈಫಲ್ಲಿ ತುಂಬ ಖುಷಿಯಾಗಿರಿ. ಯಾಕೆ ಅಂದರೆ ಯು ನೋ ದಟ್ ಹ್ಯಾಪಿನೆಸ್ ಈಸ್ ದ ಕೀ ಆಫ್ ಸಕ್ಸಸ್ ಅಂತ ಹೇಳ್ತಾರೆ. ಹಾಗೆ ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ನಾವು ಖುಷಿಯಾಗಿದ್ದರೆ ಅದೆಲ್ಲವೂ ಕೂಡ ನಮ್ಮ ಹತ್ರನೂ ಸುಳಿಯಲ್ವಂತೆ. ಕಷ್ಟ ಯಾರಿಗಿಲ್ಲ ಹೇಳ್ರಿ, ಎಲ್ರಿಗೂ ಕಷ್ಟ ಇರುತ್ತೆ. ಬಟ್ ಆ ಕಷ್ಟದಲ್ಲೂ ಕೂಡ ಎದ್ದು ನಿಲ್ಲೋದು ಜೀವನ. ಹಾಗಂತ ಕಷ್ಟ ಬಂದು ಅಂತ ಹೇಳಿ ಕೊರ್ಕೊಂಡು ಕೂತ್ರೆ ಅದೆಂಥರ ಸರಿ ಆಗುತ್ತಾ? ಸರಿ ಆಗೋ ಮಾತೇ ಇಲ್ಲ. ಅದನ್ನು ಸರಿ ಮಾಡ್ಕೊಳ್ಳೋ ಅಂಥ ಹಾದಿಯನ್ನು ಹುಡ್ಕೊಂಡು ಖುಷಿಯಾಗಿರೋಣ. ಜೀವನದಲ್ಲಿ ಖುಷಿಯಾಗಿದ್ದರೆ ಎಲ್ಲವೂ ಸಾಧ್ಯ. ಮೇಯ್ನ್ ಆರೋಗ್ಯನೇ ಮುಖ್ಯ. ಖುಷಿಯಿಂದನೇ ಆರೋಗ್ಯ ಬರೋವಂಥದ್ದು. ನಿಮಗೆ ಗೊತ್ತಿದೆ, ಹೆಲ್ದಿ ಫುಡ್ ಸ್ಟೈಲ್ ಕೂಡ ಇರಲಿ, ಅದರೊಟ್ಟಿಗೆ ಖುಷಿ ಕೂಡ ಇರಲಿ. ಖುಷಿ ತುಂಬ ರೋಗಗಳಿಗೆ ಮದ್ದಂತೆ. ಆ ರೋಗ ನಿಮಗೆ ಗೊತ್ತಿದೆ ಅಲ್ವಾ, ಚಿಂತೆ ಚಿತೆಗೆ ಮೂಲ. ಅಂದರೆ ಚಿಂತೆಯನ್ನು ಬಿಟ್ಬಿಟ್ಟು ಕಷ್ಟಗಳು ಬರೋದೆ, ಅದೆಲ್ಲವನ್ನು ಬದಿಗಿಟ್ಟು ಖುಷಿಯಾಗಿ ನಾವು ನಮ್ಮ ಜೀವನವನ್ನು ಸಾಗಿಸ್ಕೊತಾ ಹೋಗೋಣ. ಆ ಹಾದಿಯಲ್ಲಿ ನಡೆಯೋಣ, ಯಾವಾಗಲೂ ಖುಷಿಯಾಗಿರೋಣ ಅಂತ ಹೇಳ್ತೀನಿ. ಹಾಗೆಯೇ ನನ್ನ ವಿಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.
ಎಸ್, ಇದು ಪಲಾವು ಸೇಮ್ ಹೋಟೆಲ್ ಸ್ಟೈಲ್ ಟೇಸ್ಟೇ ಬರುತ್ತೆ. ನಿಮಗೆ ಫುಲ್ ಗ್ರೀನ್ ಕಲರ್ ಬೇಕಪ್ಪ ಅನ್ನೋದಾದರೆ ನಾನು ಹೇಳಿದೆ ಅಲ್ವಾ, ಕಾಯಿನ ಹಾಕಬೇಡಿ. ಗ್ರೀನ್ ಕಲರ್ ಬೇಡ ಅನ್ನೋದಾದರೆ ಹಸಿ ಕಾಯಿನ ಹಾಕಿ ನೀವು ರುಬ್ಕೊಳ್ಳಿ ಅಷ್ಟೇ. ಈಗ ಇದು ಈ ಕಲರ್ ಬಂದಿದೆಯಲ್ಲ, ಇದು ಯಾಕೆ ಅಂದರೆ ನಾನು ಹಸಿಕಾಯಿ ಹಾಕಿದೆ ಅಲ್ಲ ಅದಕ್ಕೆ. ನಿಮಗೆ ಬೇಡಪ್ಪ ಅದು ಗ್ರೀನ್ ಕಲರ್ ಬೇಕು ಅನ್ನೋದಾದರೆ ಅದನ್ನು ಸ್ಕಿಪ್ ಮಾಡಿ. ಓಕೆ, ಬನ್ನಿ ಅದರದ್ದು ಟೇಸ್ಟ್ ನೋಡೋಣ ಹೇಗೆ ಬಂದಿದೆ ಅಂತ. ಟೇಸ್ಟ್ ಮಾಡೋಣ ಹೇಗೆ ಬಂದಿದೆ ಅಂತ ನೋಡೋಣ. ಆಮ ನೈಸ್. ನಾನು ಬಂದೆ ಚಿವ, ಬಂದೆ. ನಾನು ಹೇಳೋದಕ್ಕಿಂತ ಇದನ್ನು ನೀವು ಮಾಡಿ ಟೇಸ್ಟ್ ಮಾಡಿ. ಕಾಯಿ ಹಾಕಿದ್ರೆ ಆ ಪಲಾವ್ ಟೇಸ್ಟೇ ಬೇರೆ. ತುಂಬಾ ಚೆನ್ನಾಗಿ ಬಂದಿದೆ, ನನಗೆ ಇಷ್ಟ. ಇದು ಮಗಳು ಕೂಡ ಇದನ್ನೇ ಹೇಳಿ ಹೋದು, ಬಟ್ ಶೂಟ್ ಮಾಡೋಕ್ಕಾಗಿಲ್ಲ. ಮಾರ್ನಿಂಗ್ ಬೇಗ ಹೋಗ್ತಾಳಲ್ಲ 8-10ಗೆ, ಸೊ ಟೈಮ್ ಸಿಕ್ಕಲಿಲ್ಲ ನನಗೆ. ಇಷ್ಟ ಆದರೆ ಟ್ರೈ ಮಾಡಿ, ಟೇಸ್ಟ್ ಇಷ್ಟ ಆದರೆ ಒಮ್ಮೆ ನನಗೆ ಕಮೆಂಟ್ ಮಾಡಿ ಇಷ್ಟ ಆಯಿತು ಬಿಡ್ತು ಅಂತ ಹೇಳಿ. ಎಸ್, ಇದಾಗಿತ್ತು ನನ್ನ ಇವತ್ತಿನ ಪುಟಾಣಿ ವ್ಲಾಗ್. ನಿಮಗೇನಾದರೂ ನನ್ನ ಚಾನಲಲ್ಲಿ ಬರುವಂಥ ವ್ಲಾಗ್ಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲಿಯೋಲಿನ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೋಂಥ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಅದರಿಂದ ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬಾಯ್.